ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ನ ಲೈವ್ ನಲ್ಲಂತೂ ಇವತ್ತು ಸಿಕ್ಕಾಪಟ್ಟೆ ಕಂಟೆಂಟ್ ಇತ್ತು, ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇತ್ತು. ಮೊದಲಿಗೆ ಇವತ್ತು ಬಿಗ್ ಬಾಸ್ ಅವರು ನೀಡಿದಂತ ಟಾಸ್ಕ್ ಏನಪ್ಪಾ ಅಂದ್ರೆ, ಮನೆಯಲ್ಲಿ ವಿಷಕಾರಿ ಯಾರು ಅಂದ್ಬಿಟ್ಟು ಕಂಟೆಸ್ಟೆಂಟ್ ಗಳು ಒಬ್ಬೊಬ್ಬರಾಗಿ ಬಂದು 2 ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಕಂಟೆಸ್ಟೆಂಟ್ ಗಳ ಮೆಣಸಿನಕಾಯಿನ ತಿಂತಾ ಇರಬೇಕು. ಅಂಡ್ ಈ ಬಿಗ್ ಬಾಸ್ ನಲ್ಲಿ ಯಾಕೆ ಅವ್ರು ವಿಷಕಾರಿ ಅಂತ ರೀಸನ್ ನ ಇವ್ರು ಹೇಳ್ತಾ ಹೋಗ್ಬೇಕು. ಸೊ ಮೊದಲಿಗೆ ಈ ಒಂದು ಪ್ರೋಸೆಸ್ ನಲ್ಲಿ ಬಂದವರು ಯಾರಪ್ಪ ಅಂದ್ರೆ ರಕ್ಷಿತ್ ಅವರು ಬಂದ್ರು. ರಕ್ಷಿತ್ ಅವರು ಬಿಗ್ ಬಾಸ್ ಮನೆಯಲ್ಲಿ 2 ಕಂಟೆಸ್ಟೆಂಟ್ ಗಳು ಯಾರು ವಿಷಕಾರಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ರಾಶಿಕಾ ಅವ್ರನ್ನ ಮತ್ತೆ ಧ್ರುವ ಅವ್ರನ್ನ. ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಮತ್ತೆ ಧ್ರುವ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಅವ್ರನ್ನ ಟಾರ್ಗೆಟ್ ಮಾಡೋ ತರ ಬಿಹೇವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಮತ್ತೆ ಧ್ರುವ ಅವ್ರ ಹೆಸರು ತಗೊಂಡು ಬಿಗ್ ಬಾಸ್ ಮನೆ ಇವರಿಬ್ರು ವಿಷಕಾರಿ ಅಂದ್ಬಿಟ್ಟು ರೀಸನ್ ಹೇಳಿದ್ದಾರೆ. ನಂತರ ಬಂದಂತ ಧ್ರುವ ಅವ್ರು ತಗೊಂಡಿರೋ ಹೆಸರು ಯಾರ್ದು ಅಂದ್ರೆ ರಿಷಬ್ ಮತ್ತೆ ಗಿಲ್ಲಿ ಅವ್ರದ್ದು. ಇಲ್ಲಿ ಗಿಲ್ಲಿ ಅವ್ರಿಗೆ ಕೊಟ್ಟಂತ ರೀಸನ್ ಈಗಾಗಲೇ ನೀವೆಲ್ಲ ಪ್ರೋಮೋದಲ್ಲಿ ನೋಡಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರು ಬನೀನ್ ಹಾಕೊಂಡು ಏನು ಬಿಗ್ ಬಾಸ್ ಮನೆಯಲ್ಲಿ ಇವರು ಏನು ಬಡವ್ರ ತರ ತೋರಿಸ್ಕೊಳ್ತಾ ಇದಾರೆ, ಸಿಂಪತಿಗೆ ಮಾಡ್ತಾ ಇದಾರೆ, ಇದನ್ನೇ ಒಂಥರ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ರೀಸನ್ ಕೊಟ್ಟಿದ್ದಾರೆ. ಸೊ ಆ ಒಂದು ರೀಸನ್ ನ ಮೂಲಕ ಇಲ್ಲಿ ಧ್ರುವಂತ್ ಅವರು ಗಿಲ್ಲಿ ಅವ್ರನ್ನ ವಿಷಕಾರಿ ಅಂತ ಇದನ್ನ ಮಾಡಿದ್ದಾರೆ ಒಂದು ಟಾಸ್ಕ್ ನಲ್ಲಿ. ನಂತರ ಬಂದಂತ ಕಾವ್ಯ ಅವ್ರು ತಗೊಂಡಿರೋ ಹೆಸರು ಯಾವ್ದಪ್ಪ ಅಂದ್ರೆ ಸುಧೀರ್ ಮತ್ತೆ ಅಶ್ವಿನಿ ಅವ್ರದ್ದು. ಅಶ್ವಿನಿ ಮತ್ತೆ ಕಾವ್ಯ ಅವ್ರದ್ದು ಒಂಥರ ಟಾಮ್ ಅಂಡ್ ಜೆರ್ರಿ, ಒಬ್ಬರ ಹೆಸರು ಒಬ್ರು ತಗೊಳ್ತಾನೆ ಇರ್ತಾರೆ. ಈ ಒಂದು ಪ್ರೋಸೆಸ್ ನ ಸಹ ಅಶ್ವಿನಿ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ವಿಷಕಾರಿ ಅಂದ್ಬಿಟ್ಟು ಕಾವ್ಯ ಅವ್ರು ಹೇಳಿದ್ದಾರೆ. ಮತ್ತೆ ಸುಧೀರ್ ಅವರ ಹೆಸರು ತಗೊಂಡಿದ್ದಾರೆ. ಸುಧೀರ್ ಅವರು ಏನು ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಪದ ಬಳಕೆಗಳನ್ನು ಮಾಡ್ಬಿಡ್ತಾರೆ, ಮತ್ತೆ ಹಿಂದೆಗಡೆ ಸ್ವಲ್ಪ ಕುತಂತ್ರ ತರ ಬಿಹೇವ್ ಮಾಡ್ತಾರೆ. ಆ ಒಂದು ರೀಸನ್ ನೋಡಿದ್ದಾರೆ ಇಲ್ಲಿ. ಅಂಡ್ ನಂತರ ಧನುಷ್ ಅವರು ತಗೊಂಡಿರೋ ಹೆಸರು ಯಾರಪ್ಪ ಅಂದ್ರೆ ರಿಷಾ ಮತ್ತೆ ಅಶ್ವಿನಿ ಅವರು. ಸೊ ಈ ಒಂದು ವಿಚಾರದಲ್ಲಿ ಧನುಷ್ ಅವರು ವ್ಯಾಲಿಡ್ ಆಗಿರುವಂತ ರೀಸನ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಅಶ್ವಿನಿ ಮತ್ತೆ ರಿಷಾ ಅವರು ಸ್ವಲ್ಪ ವಿಷಕಾರಿ ಅನಿಸ್ತಾರೆ ಅಂತ ಲೈವ್ ನಲ್ಲೂ ಸಹ ತುಂಬಾ ಇಷ್ಟ ಆಗುವಂತ ರೀಸನ್ ಕೊಟ್ರು. ಇವತ್ತಿನ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಅಂತೂ. ನಂತರ ಸ್ಪಂದನ ಅವರು ಬಂದ್ರು. ಸ್ಪಂದನ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ವಿಷಕಾರಿ ಅಂತ ಕೊಟ್ಟಿದ್ದು ಯಾರಿಗಪ್ಪ ಅಂದ್ರೆ ರಿಷಾ ಮತ್ತೆ ಧ್ರುವಂತ್ ಅವರು. ಈಗಾಗಲೇ ಸ್ಪಂದನ ಅವರು ಕಿಚ್ಚನ ಪಂಚಾಯತ್ ಸಹ ಏನ್ ಹೇಳಿದ್ರು ಆ ಒಂದು ರೀಸನ್ ಇಂದಾನೆ ಇಲ್ಲಿ ರಿಷಾ ಮತ್ತೆ ಧ್ರುವ ಅವ್ರನ್ನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ನಂತರ ಬಂದಂತವ್ರು ಜಾನ್ವಿ ಅವರು ತಗೊಂಡಂತ ಹೆಸರುಗಳು ಯಾರ್ದಪ್ಪ ಅಂದ್ರೆ ರಿಷಾ ಮತ್ತೆ ಸುಧೀರ್ ಅವ್ರದ್ದು. ಇದು ನಿಜವಾಗ್ಲೂ ಶಾಕಿಂಗ್ ಅಂತ ಹೇಳ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಸುಧೀರ್ ಅವರು ತಗೊಳ್ಳೋಂತ ಮೊದಲನೇ ಹೆಸರು ಯಾರ್ದಪ್ಪ ಅಂದ್ರೆ ಜಾನ್ವಿ ಅಂತ. ಜಾನ್ವಿ ಮೇಡಮ್ ಅಂತ ಪ್ರತಿಯೊಂದು ವಿಚಾರದಲ್ಲೂ ಜಾನ್ವಿಗೆ ಏನೋ ಸಪೋರ್ಟ್ ಮಾಡ್ತಾ ಇದ್ರು ಸುರಿ ಅವರು. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಅನ್ನೋ ಒಂದು ಟಾಸ್ಕ್ ನಲ್ಲಿ ಇಲ್ಲಿ ಜಾನ್ವಿ ಅವರು ಬಂದ್ಬಿಟ್ಟು ಇವ್ರ ಹೆಸರೇ ತಗೊಂಡಿದ್ದಾರೆ. ಯಾರ್ದು ಸುಧೀರ್ ಅವ್ರ ಹೆಸರನ್ನೇ ತಗೊಂಡಿದ್ದಾರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಪ್ಪಾ ಅಂದ್ರೆ, ಕಿಚ್ಚನ ಪಂಚಾಯತಿಯಲ್ಲಿ ರಿಷಾ ಅವ್ರು ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಬೇಕಾ ಇಲ್ಲ ಹೋಗ್ಬೇಕಂದ್ರೆ ಮನೇಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಮಾಡುವನ್ನ ಒಬ್ಬರು ಹೊರತುಪಡಿಸ್ಬಿಟ್ಟು ಇಲ್ಲ ಸೆಕೆಂಡ್ ಚಾನ್ಸ್ ಕೊಡ್ಬೇಕು, ರಿಷಾ ಅವ್ರು ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಬೇಕು, ಅವ್ರಿಗೊಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಬಟ್ ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿಷಕಾರಿ ಅನ್ನೋ ಒಂದು ಟಾಸ್ಕ್ ನಲ್ಲಿ ಆಲ್ಮೋಸ್ಟ್ 90% ಆಫ್ ದಿ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ರಿಷಾ ಅವರ ಹೆಸರನ್ನೇ ತಗೊಂಡಿದ್ದಾರೆ. ಅಂಡ್ ಕಳೆದ ವಾರ ಏನ್ ರಿಷಾ ಅವ್ರ ಪದ ಬಳಕೆಗಳಾಗಿರ್ಬೋದು, ಆಕ್ಷನ್ಸ್ ಆಗಿತ್ತು ಅದೇ ರೀಸನ್ ಇಲ್ಲಿ ಕೊಡ್ತಾ ಇದಾರೆ. ಬಟ್ ಬಿಗ್ ಬಾಸ್ ಮೇಲೆ ಉಳಿಸ್ಕೊಂಡವ್ರೆ ಇವರು, ಮತ್ತೆ ಅದೇ ರೀಸನ್ ಏನಕ್ಕೆ ಕೊಡ್ತಾ ಇದಾರೆ ಅಂತ ಅರ್ಥ ಆಗ್ಲಿಲ್ಲ. ಅಂದ್ ರೀಸನ್ ಕೊಡೋದ್ರಲ್ಲಿ ತಪ್ಪಿಲ್ಲ, ಆ ರೀಸನ್ ಕರೆಕ್ಟ್ ಆಗಿದೆ. ವಿಷಕಾರಿ ಬಿಗ್ ಬಾಸ್ ಮೇಲೆ ರಿಷಾ ಅಂತ ಅನಿಸ್ತಾರೆ. ಬಟ್ ಉಳಿಸ್ಕೊಂಡ ಸಂದರ್ಭದಲ್ಲಿ ಒಳ್ಳೆ ರೀತಿ ಯೋಚನೆ ಮಾಡೋದಲ್ಲ ಅನ್ನೋದು ಒಂದು ಪಾಯಿಂಟ್ ಅಷ್ಟೇನೆ. ನಂತರ ಅಭಿ ಅವ್ರು ಬಂದಿದ್ದಾರೆ. ಅಭಿ ಅವರು ತಗೊಂಡಂತ ಹೆಸರು ಯಾರಪ್ಪ ಅಂದ್ರೆ ರಕ್ಷಿತಾ ಮತ್ತೆ ಸುಧೀರ್ ಅವರು. ಸುಧೀರ್ ಅವ್ರನ್ನ ಬಿಗ್ ಬಾಸ್ ಮನೆ ಇವಾಗ ಈ ಒಂದು ವಾರ ಮಾತ್ರ ಎಲ್ಲರೂ ಸಹ ಬಿಗ್ ಬಾಸ್ ಮನೆ ವಿಷಕಾರಿ. ಹಿಂದೆ ಹೋಗೋದು ಮಾತಾಡ್ತಾರೆ, ಮುಂದೆ ಒಂದು ಮಾತಾಡ್ತಾರೆ, ಒಂಥರ ಬಕೆಟ್ ರಾಜ ಅನ್ನೋ ತರ ರೀಸನ್ಸ್ ಕೊಡೋದ್ರ ಮೂಲಕ ಎಲ್ಲರೂನೇ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 70% ಆಫ್ ದಿ ಎಲ್ಲರೂ ಸುಧೀರ್ ಹೆಸರೇ ತಗೊಂಡ್ರು. ನಂತರ ಮಾಳು ಅವ್ರು ಬಂದ್ರು. ಮಾಳು ಅವ್ರು ತಗೊಂಡಂತ ಹೆಸರು ಯಾವ್ದಪ್ಪ ಅಂದ್ರೆ ಧ್ರುವ ಮತ್ತೆ ಸುಧೀರ್ ಅವ್ರದ್ದು. ಧ್ರುವ ಅವ್ರಿಗೆ ಮತ್ತೆ ಸುಧೀರ್ ಅವ್ರಿಗೆ ಮಾಳು ಅವ್ರು ಒಂದು ಒಳ್ಳೆ ರೀಸನ್ ಕೊಟ್ರು. ನಂತರ ಸೂರಜ್ ಅವ್ರು ಬಂದ್ರು. ಸೂರಜ್ ಅವ್ರು ತಗೊಂಡಂತ ಹೆಸರು ಯಾರಪ್ಪ ಅಂದ್ರೆ ಧ್ರುವಂತ್ ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು. ಅಶ್ವಿನಿ ಮತ್ತೆ ಸೂರಜ್ ಅವ್ರು ಏನ್ ಅಮ್ಮ ಮಗನ್ ತರ ಬಿಗ್ ಬಾಸ್ ಮನೆ ನಮ್ಗೆ ಕಾಣಿಸ್ಕೊಂಡ್ರು. ಸ್ಟಾರ್ಟಿಂಗ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೂರಜ್ ಅವ್ರು ಬಿಗ್ ಬಾಸ್ ಮನೆಗೆ ಬಂದಾಗ ಎಲ್ಲೋ ಒಂದ್ ಕಡೆ ಸೂರಜ್ ಅವ್ರು ಆಟ ಮರೆದ್ಬಿಟ್ಟು ಇಂಡಿವಿಜುವಾಲಿಟಿ ಮರೆದ್ಬಿಟ್ಟು ಗೇಮ್ ನ ಮರೆತ್ ಬಿಡ್ತಾ ಇದಾರೆ ಅನ್ಕೊಳ್ಳೋ ಸಂದರ್ಭದಲ್ಲೇ ಈಗ ಮತ್ತೆ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅಮ್ಮ ಅಂತ ಕರೆದಂತ ಅಶ್ವಿನಿ ಅವ್ರ ವಿರುದ್ಧವಾಗಿ ಈಗ ಸ್ಟ್ಯಾಂಡ್ ತಗೊಂಡು ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಯಾರು, ಸೂರಜ್ ಅವರು. ನಂತರ ರಿಷಾ ಅವರು ಬಂದಿದ್ದಾರೆ. ರಿಷಾ ಅವರು ಯಾರಿಬ್ಬರಿಗೆ ವಿಷಕಾರಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದಾರೆ ಅಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಅವರಿಗೆ. ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿಯಲ್ಲಿ ಗಿಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ನಾನ್ ಮಾಡಿ ತುಂಬಾ ತಪ್ಪು, ಆತರ ಮಾಡಬಾರ್ದಾಯ್ತು ಗಿಲ್ಲಿ, ನಾನು ಇನ್ಮೇಲೆ ಟಾರ್ಗೆಟ್ ಮಾಡೋದೇ ಇಲ್ಲ ಅನ್ನೋ ತರ ಮಾತಾಡಿದಂತ ರಿಷಾ ಅವರು ಮತ್ತೆ ಈ ಒಂದು ಪ್ರೋಸೆಸ್ ನಲ್ಲಿ ಗಿಲ್ಲಿ ಅವರಿಗೇನೆ ಬಂದು ಬಿಗ್ ಬಾಸ್ ಮನೆ ವಿಷಕಾರಿ ಅಂತ ಹೇಳಿದ್ದಾರೆ, ಅಶ್ವಿನಿ ಅವರಿಗೆ ಹೇಳಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಜೊತೆಲಿ ಇದ್ದಂತ ರಿಷಾ ಅವರಿಗೆ ಅಶ್ವಿನಿ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ, ಅಶ್ವಿನಿ ವಿರುದ್ಧ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಈ 2 ಕಂಟೆಸ್ಟೆಂಟ್ ವಿಷಕಾರಿ ಅಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಅವರ ಹೆಸರನ್ನ ರಿಷಾ ಅವ್ರು ತಗೊಂಡಿದ್ದಾರೆ. ಅಂಡ್ ನಿಮ್ಗೆ ಎಲ್ಲರಿಗೂ ಈಗಾಗಲೇ ಗೊತ್ತು, ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಏನು ರಿಷಾ ಅವ್ರು ಇದ್ದಾರೆ, ಅವ್ರು ಜೈಲು ಸೇರಿದ್ದಾರೆ ಕಳಪೆ ಅನ್ನೋ ಬಟ್ಟೆ ಹಾಕೊಂಡು. ಯಾಕೆ ಅಂದ್ರೆ ಅವ್ರು ಗಿಲ್ಲಿ ಮೇಲೆ ಹಲ್ಲೆ ಮಾಡಿದಾಗ ಬಿಗ್ ಬಾಸ್ ಮನೆಯಿಂದಾನೇ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ಬೇಕಾಯ್ತು. ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ತಗೊಂಡಂತ ನಿರ್ಧಾರದಿಂದ ಸುದೀಪ್ ಸರ್ ಕೊಟ್ಟಂತ ಪನಿಷ್ಮೆಂಟ್ ಇಂದ ಜೈಲ್ ಸೇರ್ಕೊಂಡಿದ್ದಾರೆ. ಲೈವ್ ನಲ್ಲಿ ಜೈಲ್ನಲ್ಲಿ ಸಹ ಇದ್ದಾರೆ ರಿಷಾ ಅವರು.
ನಂತರ ರಾಶಿಕಾ ಅವ್ರು ಬಂದ್ರು. ರಾಶಿಕಾ ಅವ್ರು ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಅಶ್ವಿನಿ ಮತ್ತೆ ರಕ್ಷಿತಾ ಅವ್ರದ್ದು. ಈ ಒಂದು ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಹೇಳ್ತೀನಿ. ಮೊದಲಿಗೆ ಇದೆಲ್ಲ ಮಾತಾಡ್ಬೇಡೋಣ. ರಾಶಿಕಾ ಅವ್ರು ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಅಶ್ವಿನಿ ಮತ್ತೆ ರಕ್ಷಿತಾ ಅವ್ರದ್ದು. ರಾಶಿಕಾ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ, ರಕ್ಷಿತಾ ಶೆಟ್ಟಿ ರಾಶಿಕಾ ಅವ್ರ ವಿಚಾರದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಮನಸ್ತಾಪ ಇದೆ, ಒಬ್ಬರ ಮೇಲೆ ಒಬ್ರು ಹಾಕೊಳ್ತಾನೆ ಇರ್ತಾರೆ. ಇಲ್ಲೂ ಸಹ ಅದು ಮುಂದುವರಿಯಿತು. ನಂತರ ಗಿಲ್ಲಿ ಅವರು ಬಂದಿದ್ದಾರೆ. ಗಿಲ್ಲಿ ಅವರು ರಿಷಬ್ ಮತ್ತೆ ಧ್ರುವಂತ್ ಅವರಿಗೆ ಇಲ್ಲಿ ವಿಷಕಾರಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಅಂಡ್ ಧ್ರುವಂತ್ ಅವರ ವಿಚಾರದಲ್ಲಿ ಬಡತನ ಅನ್ನೋ ಒಂದು ವಿಚಾರ ತಗೊಂಡು ಏನ್ ಧ್ರುವಂತ್ ಅವ್ರು ಮಾತಾಡಿದ್ರು ಅದಕ್ಕೆ ಸರಿಯಾದಂತ ಟಕ್ಕರೆ ಕೊಟ್ಟಿದ್ದಾರೆ. ಮುಟ್ನೋಡ್ಗಳ ತರ ಮಾತಾಡಿದ್ದಾರೆ ಗಿಲ್ಲಿ ಅವರು. ಯಾಕಂದ್ರೆ ಲೈವ್ ನಲ್ಲಿ ಅಷ್ಟರ ಮಟ್ಟಿಗೆ ಇಲ್ಲಿ ಕೂತಿದ್ದಂತಹ ಕಂಟೆಸ್ಟೆಂಟ್ ಗಳಿದ್ದಾರೆ, ಅವ್ರ ಕಡೆಯಿಂದ ರಿಯಾಕ್ಷನ್ಸ್ ಬರ್ತಾ ಇತ್ತು. ಸೊ ಇವತ್ತಿನ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ. ಬಡವರ ವಿಚಾರವಾಗಿ ಗಿಲ್ಲಿ ಅವರು ಸರಿಯಾಗಿ ಕೊಂಟ್ರಾ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಂತರ ಶಾಕಿಂಗು, ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ನೀವು ಯಾರು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಅದೇನಪ್ಪಾ ಅಂದ್ರೆ ಸುದಿ ಅವರು ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಯಾರು ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರ ನೇಮ್ ತಗೊಂಡಿದ್ದಾರೆ. ಇದನ್ನ ಯಾರು ಸಹ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ಜೊತೆಯಲ್ಲಿ ಅಶ್ವಿನಿ ಗೌಡ ಅವರ ಒಂಥರ ತಮ್ಮಂತರ ಅವ್ರ ಜೊತೆಲೇ ಇಟ್ಕೊಂಡು ಯಾವಾಗೂ ಅಶ್ವಿನಿ ಮೇಡಮ್ ಅಂತ ಹೊಗಳ್ಕೊಂಡು ಅವ್ರಿಗೊಂಥರ ಬಕೆಟ್ ಹಿಡಿಯಂತರ ಓಡಾಡ್ಕೊಂಡು ಇದ್ದಂತ ಸುದಿ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರು ವಿಷಕಾರಿ ಅಂತ ಹೇಳಿದ್ದಾರೆ. ಅಂಡ್ ಮಾಡುವವರ ಹೆಸರನ್ನ ತಗೊಂಡಿದ್ದಾರೆ. ಮಾಡುವವರ ಹೆಸರನ್ನ ತಗೊಳ್ಳೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಮಾಡುವರ್ ಕಿಚನ್ ಪಂಚಾಯತ್ ರಸ ಸುದಿ ಅವರ ಹೆಸರು ತಗೊಂಡ್ಬಿಟ್ಟು ಬಿಗ್ ಬಾಸ್ ಮನೇಲಿ ಏನು ಸರಿಯಾಗಿ ಕಾಣಿಸ್ಕೊಳ್ತಾ ಇಲ್ಲ, ಮಾತಾಡ್ತಾ ಅಂತ ಹೇಳಿದ್ರು. ಅಂಡ್ ಇವತ್ತಿನ ವಿಷಕಾರಿ ಒಂದು ಟಾಸ್ಕ್ ನಲ್ಲೂ ಸಹ ಸುಧೀರ್ ಅವ್ರ ಹೆಸರು ತಗೊಂಡಿದ್ರು. ಸೊ ಈ ಒಂದು ವಿಚಾರಕ್ಕೆ ಮಾಡುವವರಿಗೆ ರೀಸನ್ ಮತ್ತೆ ಕೌಂಟರ್ ಕೊಡ್ಬೇಕಂತ ಇಲ್ಲಿ ಮಾಡುವವರ ಹೆಸರನ್ನ ತಗೊಂಡಿದ್ದಾರೆ. ಅಂಡ್ ಸುದಿ ಅವರು ಅಶ್ವಿನಿ ಗೌಡ ಅವ್ರ ಹೆಸರು ತಗೊಂಡಿರೋ ಅಂತ ನಿಜವಾಗ್ಲೂ ಶಾಕಿಂಗ್ ಅಂತಾನೆ ಮಾತಾಡ್ಬೋದು. ನಂತರ ಕೊನೆಯದಾಗಿ ಬಂದಿರೋರು ಯಾರಪ್ಪ ಅಂದ್ರೆ ಅಶ್ವಿನಿ ಅವರು ತಗೊಂಡಂತ ಹೆಸರು ಯಾರ್ದವ ಅಂದ್ರೆ ಸುಧೀರ್ ಮತ್ತೆ ಜಾನ್ವಿ ಅವ್ರದ್ದು. ಇದು ಸಹ ಒಂಥರ ಶಾಕಿಂಗ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆ ಅಶ್ವಿನಿ ಗೌಡ ಜೊತೆಲಿ ಯಾರಿದ್ದಾರೆ ಅವರೇನೆ ಸುಧೀರ್ ಮತ್ತೆ ಜಾನ್ವಿ ಅವ್ರದೇ ಹೆಸರೇ ತಗೊಂಡಿದ್ದಾರೆ. ನಿಮ್ಗೆ ಹೇಳಿದ್ ನಾನು ಒಂದು ವಿಚಾರ ಮಾತಾಡ್ತೀನಿ ಒಂದು ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಅಂತ. ಈಗ ನಾನು ಹೇಳ್ದಂತೆ ಲಿಸ್ಟ್ ಕಂಪ್ಲೀಟ್ ಆಗಿ ನೀವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವರ ಜೊತೆಯಲ್ಲಿ ಯಾರೆಲ್ಲ ಕಾಣಿಸ್ಕೊಳ್ತಾ ಇದಾರೆ ಅವರೇನೆ ಅಶ್ವಿನಿ ಗೌಡ ಹೆಸರನ್ನ ಬಿಗ್ ಬಾಸ್ ಮನೆ ವಿಷಕಾರಿ ಅಂತ ತಗೊಂಡಿದ್ದಾರೆ. ಆಕ್ಚುಲಿ ಅಶ್ವಿನಿ ಗೌಡಿಗೆ ಎದುರಾಳಿ ಆಗ್ಬಿಟ್ಟು ಬಿಗ್ ಬಾಸ್ ಮನೆ ಯಾರು ಕಾಂಪಿಟೇಟರ್ಸ್ ಆಗಿ ಅಶ್ವಿನಿ ಗೌಡ ರಾಂಗ್ ಅಂತ ಮುಂದೆ ಏನು ಈ ಒಂದು ಸೀಸನ್ ಅಲ್ಲಿ ಮಾತಾಡ್ಕೊಳ್ತಾ ಬರ್ತಾ ಇದ್ರು, ಅವರಲ್ಲಿ ತುಂಬಾ ಜನ ಅಶ್ವಿನಿ ಗೌಡ ಹೆಸರನ್ನ ತಗೊಂಡಿಲ್ಲ. ಬಟ್ ಅಶ್ವಿನಿ ಗೌಡ ಅವ್ರ ಜೊತೆಲೇ ಇದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರ ವಿಷಕಾರಿ ಅಂತ ತಗೊಂಡಿದ್ದಾರೆ. ಯಾರ್ಯಾರು ತಗೊಂಡಿದ್ದಾರೆ? ರಾಶಿಕಾ ಅವರು ತಗೊಂಡಿದ್ದಾರೆ, ಸೂರಜ್ ಅವರು ತಗೊಂಡಿದ್ದಾರೆ, ರಿಷಾ ಅವರು ತಗೊಂಡಿದ್ದಾರೆ, ಸುಧೀರ್ ಅವರು ತಗೊಂಡಿದ್ದಾರೆ. ಈ 4 ಜನನು ಸಹ ಅಶ್ವಿನಿ ಗೌಡ ಜೊತೆಯಲ್ಲೇ ಕಾಣಿಸ್ಕೊಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಜಾನ್ವಿ ಅವರೊಬ್ರು ಮಿಸ್ ಮಾಡಿ ಎಲ್ಲರೂ ಸಹ ಕಂಪ್ಲೀಟ್ ಆಗಿ ಇಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೆಸರು ತಗೊಂಡಿದ್ದಾರೆ. ಅಶ್ವಿನಿ ಅವ್ರ ಜಾನ್ವಿ ಅವ್ರ ಹೆಸರು ತಗೊಂಡಿದ್ದಾರೆ. ಸೊ ಇವ್ರ ಗುಂಪ ಏನ್ ಕಾಣಿಸ್ಕೊಳ್ತಾ ಇದ್ರು ಬಿಗ್ ಬಾಸ್ ಮನೇಲಿ, ಈ ಗುಂಪಿನ ಮಧ್ಯೆ ಈಗ ತುಂಬಾ ಅಂದ್ರೆ ತುಂಬಾ ಬಿರುಕು ಬಂದಿದೆ. ಒಬ್ಬರ ವಿರುದ್ಧವಾಗಿ ಒಬ್ರು ಈಗ ಬಿಗ್ ಬಾಸ್ ಮನೇಲಿ ವಿಷಕಾರಿ ಅಂತ ತಗೊಂಡಿದ್ದಾರೆ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಇಬ್ರು ಕಂಟೆಸ್ಟೆಂಟ್ ಗಳು ನಿಜವಾಗ್ಲೂ ವಿಷಕಾರಿ, ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಇರಬಾರ್ದು ಅನ್ನೋ ತರ ಯಾರಿದ್ದಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಈಗ ಹೇಳ್ದಂತಹ ಏನು ಪ್ರೋಸೆಸ್ ಹೇಳಿದೆ ಯಾರ್ಯಾರು ವಿಷಕಾರಿ ಅಂತ ಕೊಟ್ಟಿದ್ದಾರೆ ಅಂತ, ಇದರ ನೇಮ್ ನಲ್ಲಿ ಯಾರಾದ್ರೂ ಒಳ್ಳೆ ಕಂಟೆಸ್ಟೆಂಟ್ ವಿಷಕಾರಿ ಅಂತ ನೀಡಿದ್ರೆ ಇವ್ರನ್ನ ತಗೊಂಡಿದ್ ರಾಂಗ್ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗಾಗಿ ಮಿಸ್ ಮಾಡದೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇವತ್ತಿನ ಲೈವ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಇನ್ನ ಬಹಳಷ್ಟಿದೆ. ಅದು ಯಾವ್ದಪ್ಪ ಅಂದ್ರೆ ಅಶ್ವಿನಿ ಗೌಡ ಅವ್ರದ್ದು ಮತ್ತೆ ಜಾನ್ವಿ ಅವ್ರದ್ದು ಗಲಾಟೆ ವಿಚಾರ ಆಗಿರ್ಬೋದು, ಮತ್ತೆ ಧ್ರುವಂತ್ ಅವರು ಮತ್ತೆ ರಾಶಿಕಾ ಮತ್ತೆ ಕಾವ್ಯ ವಿಚಾರದಲ್ಲಿ ಗಲಾಟೆ ಆಗೋದಕ್ಕೆ ಕಾರಣವೇನು, ಆ ಗಲಾಟೆಗೆ ರೀಸನ್ ಏನು ಅಂದ್ಬಿಟ್ಟು ಆ ಒಂದು ವಿಚಾರದ ಕುರಿತಾದಂತ ವಿಡಿಯೋ ಸಹ ನಾನು ಒಂದು 5-10 ನಿಮಿಷದಲ್ಲಿ ನನ್ನ ಒಂದು ಚಾನಲ್ ಅಪ್ಲೋಡ್ ಮಾಡ್ತಾನೆ. ಮಿಸ್ ಮಾಡದೆ ಫಾಲೋ ಮಾಡ್ಕೊಂಡು ಆ ಒಂದು ವಿಡಿಯೋಸ್ ನ ನೋಡಿ. ಇದೇ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ಬೋದು. ಬಟ್ ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ಕೆಲವೊಂದು ಲಾಂಗ್ ವಿಡಿಯೋಸ್ ಇದ್ರೆ ಕೆಲವೊಬ್ರು ನೋಡೋದಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇರ್ಬೋದು ಅಂದ್ಬಿಟ್ಟು ನಾನು 2-3 ವಿಡಿಯೋಸ್ ಮಾಡಾಕ್ತಾ ಇದ್ದೀನಿ. ಮಿಸ್ ಮಾಡದೆ ಆ ಒಂದು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದ.